ಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ, ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 3:30 ಹತ್ರ ಆಗಿದೆ. ಇವತ್ತು ನಮ್ಮದು ಸವಾರಿ ಬಂದ್ಬಿಟ್ಟು ಹಾಫ್ ಮೂನ್ ಬೇಗ ಹೋಗ್ತಾ ಇದ್ದೀವಿ, ಮತ್ತು ಪಿಜನ್ ಪಾಯಿಂಟ್ ಲೈಟ್ ಹೌಸಿಗೆ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು SFO ಹೋಗಬೇಕು ಅಂತ, ಬಟ್ ಇವತ್ತು ತುಂಬ ಕ್ಲೌಡಿ ಇದೆ ಮತ್ತು ಇನ್ನೂ ಸ್ವಲ್ಪ ಸ್ಮೋಕ್ ಕೂಡ ಇದೆ. ಸೊ ಅದು ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ, ಸೊ ಇವತ್ತು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇವಾಗ ಹಾಫ್ ಮೂನ್ ಬೇಗ ಹೋಗ್ತಾ ಇದ್ದೀವಿ. ಇವಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ ಬೀಚಲ್ಲಿ ಆಟ ಆಡಬಹುದು ಅಂತ. ಅಯ್ಯೋ ಎಕ್ಸೈಟೆಡ್ ಚಿನ್ನಮ್ಮ? ಎಲ್ಲಿಗೆ ಹೋಗ್ತಿದ್ಯಾ ಹೇಳು ನೀನು? ಬೀಚ್. ಏನು ಮಾಡ್ತೀಯ ಬೀಚಲ್ಲಿ ನೀನು? ಸ್ಯಾಂಡ್ ಕ್ಯಾಸಲ್ ಮಾಡ್ತೀಯಾ? ಇನ್ನೇನೇನು ಆಟ ಆಡ್ತೀಯ ಚಿನ್ನಿ ನೀನಲ್ಲಿ ಬೀಚಲ್ಲಿ? ವಾಟರಲ್ಲಿ ಆಟ ಆಡ್ತೀಯಾ? ಚಳಿ ಚಳಿ ಇದ್ರೆ ಟವೆಲ್ ಎಲ್ಲ ತಗೊಂಡಿದ್ಯಾ ನೀನು? ಓಕೆ ಸರಿ. ಓಕೆ ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಕ್ಲೌಡಿ ಮತ್ತು ಇನ್ನು ಸ್ಮೋಕ್ ಇನ್ನೂ ಸ್ವಲ್ಪ ಇದೆ, ಬಟ್ ಸ್ಟಿಲ್ ಒಂದು ಸ್ವಲ್ಪ ರಿಫ್ರೆಶಿಂಗ್ ಆಗಲಿ ಅಂತ ಹೊರಟಿದ್ದೀವಿ. ಬನ್ನಿ ಹೋಗಿ ಬರೋಣ. ಹಾಫ್ ಮೂನ್ ಬೇಯಲ್ಲಿ ಮಲ್ಟಿಪಲ್ ಬೀಚಸ್ ಇದೆ. ಅದರಲ್ಲಿ ನೋಡಬೇಕು ಯಾವುದು ಜಾಸ್ತಿ ಕ್ರೌಡೆಡ್ ಇರೋದಿಲ್ವೋ ಅದಕ್ಕೆ ಹೋಗೋದು ಅಂದ್ಕೊಂಡಿದ್ದೀವಿ. ಮತ್ತು ಹಾಫ್ ಮೂನ್ ಬೇಯಿಂದ ಒಂದು 25 ಮಿನಿಟ್ಸ್ ದೂರದಲ್ಲಿ ಪಿಜನ್ ಪಾಯಿಂಟ್ ಲೈಟ್ ಹೌಸ್ ಅಂತ ಇದೆ, ಅದಕ್ಕೆ ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಮನೆಯಿಂದ 1 hour 15 ಮಿನಿಟ್ಸ್ ದೂರದಲ್ಲಿದೆ, ಡಿಪೆಂಡ್ಸ್ ಆನ್ ದ ಟ್ರಾಫಿಕ್. ಮತ್ತು ಇವತ್ತು ತುಂಬ ಕ್ಲೌಡಿ ಡೇ ಆಗಿರೋದ್ರಿಂದ ನೋಡಬೇಕು ವ್ಯೂ ಹೇಗಿರುತ್ತೆ ಅಂತ. ನೋಡಿ ಮಲ್ಕೊಂಡ್ರು ಗ್ಲಾಸಸ್ ಬಿಟ್ಟಿಲ್ಲ. ಯೂಶಲಿ ಅವ್ನು ಕಾರಲ್ಲಿ ಕುತ್ಕೊಂಡ ತಕ್ಷಣ ಮಲ್ಕೊಂಡ್ಬಿಡ್ತಾನೆ, ಬಟ್ ಇವತ್ತು ಬೀಚಿಗೆ ಹೋಗೋದಂತ ಎಕ್ಸೈಟ್ಮೆಂಟಲ್ಲಿ ಎಷ್ಟೊತ್ತಾದರೂ ಮಲ್ಕೊಂಡಿರಲಿಲ್ಲ, ಬಟ್ ಇವಾಗ ಮಲ್ಕೊಂಡಿದ್ದಾನೆ. ಮತ್ತು ತುಂಬ ಜನ ಇವಾನ್ದು ಕಾರ್ ಸೀಟ್ ಬಗ್ಗೆ ಕೇಳ್ತಾ ಇದ್ರಿ. ನಾವು ಇವಾಗ ಇವಾನಿಗೆ ಯೂಸ್ ಮಾಡ್ತಾ ಇರೋದು ಗ್ರೇಕೋ ಎಕ್ಸ್ಟೆಂಡ್ ಟು ಫಿಟ್ ಕನ್ವರ್ಟಬಲ್ ಕಾರ್ ಸೀಟ್. ಇದರಲ್ಲಿ ಬಂದುಬಿಟ್ಟು ಈ ಥರ ಎಕ್ಸ್ಟೆನ್ಷನ್ ಪ್ಯಾನಲ್ ಇದೆ, ಸೊ ಒಂದು 5 ಇಂಚಷ್ಟು ಎಕ್ಸ್ಟ್ರಾ ಲೆಗ್ ರೂಮ್ ಸಿಗುತ್ತೆ ನಾವು ರೇರ್ ಫೇಸಿಂಗ್ ಮಾಡಿದಾಗ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಮಕ್ಕಳನ್ನ ಯಾವಾಗಲೂ ನಾವು ಕಾರ್ ಸೀಟ್ನಲ್ಲೇ ಕೂರಿಸ್ಬೇಕು. ಅವರು ಎಷ್ಟೇ ಹತ್ರ ಏನೇ ಮಾಡಿದರೂ ನಾವು ಅವ್ರನ್ನ ಎತ್ಕೊಂಡ್ಬಿಟ್ಟು ಕೂರಿಸ್ಕೊಳಕ್ಕಾಗೋದಿಲ್ಲ. ಬೇಕಾದ್ರೆ ಕಾರ್ನ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಬಹುದು, ಬಟ್ ಅವ್ರನ್ನ ಎತ್ಕೊಂಡು ಕೂರಿಸ್ಕೊಳಂಗಿಲ್ಲ. ಈ ಲಾನ ವಯಲೇಷನ್ ಮಾಡಿದರೆ ಪೆನಾಲ್ಟಿ ಇರುತ್ತೆ, ಸೊ ಮಕ್ಕಳನ್ನ ಇಲ್ಲಿ ಯಾವಾಗಲೂ ಕಾರ್ ಸೀಟ್ನಲ್ಲೇ ಕೂರಿಸ್ಬೇಕು. ಮತ್ತು ಈ ಕಾರ್ ಸೀಟ್ ಬಂದುಬಿಟ್ಟು ಮಕ್ಕಳದು ಹೈಟ್, ವೆಯ್ಟ್ ಮತ್ತು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ 2 years ಅಷ್ಟು ಮಕ್ಕಳನ್ನ ರೇರ್ ಫೇಸಿಂಗ್ ಮಾಡಿಸಿರ್ತೀವಿ, ಅದಾದಮೇಲೆ ಈ ಥರ ಫಾರ್ವರ್ಡ್ ಫೇಸಿಂಗ್ ಇರುತ್ತೆ, ಅದಾದಮೇಲೆ ಇನ್ನೂ ಸ್ವಲ್ಪ ದೊಡ್ಡವರಾದಮೇಲೆ ಬೂಸ್ಟರ್ ಸೀಟ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಇವಾನ್ ಈ ಥರ ಹೆಡ್ ಬ್ಯಾಂಡ್ ಹಾಕ್ಕೊಂಡಿದ್ದಾನಲ್ಲ, ಅದನ್ನು ನಾನು ಸಪ್ರೇಟಾಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದುಬಿಟ್ಟು ಮಕ್ಕಳು ಈ ಥರ ಮಲ್ಕೊಂಡಾಗ ಹೆಡ್ ಸಪೋರ್ಟಿಗೆ ಚೆನ್ನಾಗಿದೆ. ಇದನ್ನು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ಸೊ ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡಬಹುದು. ನೀವು ನೋಡಬಹುದು ಇನ್ನೂ ಎಷ್ಟು ಸ್ಮೋಕ್ ಇದೆ ಅಂತ. ಅದ್ರ ಜೊತೆ ಇವತ್ತು ಕ್ಲೌಡಿ ಡೇ ಕೂಡ ಹೌದು, ಸೊ ನೋಡಬೇಕು ಹೇಗಿರುತ್ತೆ ವ್ಯೂ ಅಂತ. ಇವತ್ತು ನಾವು ಹೋಗ್ತಾ ಇರೋದು ಕೋಸ್ಟಲ್ ಡ್ರೈವ್. ಅದು ಕ್ಲಿಯರ್ ಸ್ಕೈ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ನಾವು ಸ್ವಲ್ಪ ದಿನದಿಂದ ಬಿಗ್ಸರಿಗೆ ಹೋಗಿದ್ವಿ, ಅದು ಕೋಸ್ಟಲ್ ಡ್ರೈವೇನೆ. ಅದರ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಅದು ಲಿಂಕ್ನ ಅಟ್ಯಾಚ್ ಮಾಡ್ತೀನಿ, ಅದು ಕೂಡ ನೋಡಿ ಎಂಜಾಯ್ ಮಾಡಿ. ನೋಡೋಣ ಇವತ್ತು ಹೇಗೆ ಕಾಣುತ್ತೆ ವ್ಯೂ ಅಂತ. ಇವತ್ತು ನಾವು ಫಸ್ಟಿಗೆ ಪಿಜನ್ ಪಾಯಿಂಟ್ ಲೈಟ್ ಹೌಸಿಗೆ ಹೋಗ್ತಾ ಇದ್ದೀವಿ, ಅದಾದಮೇಲೆ ಬೀಚಿಗೆ ಹೋಗೋದು ಅಂದ್ಕೊಂಡಿದ್ದೀವಿ. ಇವಾಗಲೇ ನಾವು ಹಾಫ್ ಮೂನ್ ಬೇಯಲ್ಲಿದ್ದೀವಿ. ಇಲ್ಲಿಂದ ಒಂದು 25 ಮಿನಿಟ್ಸ್ ಡ್ರೈವ್ ಪಿಜನ್ ಪಾಯಿಂಟ್ ಲೈಟ್ ಹೌಸಿಗೆ. ನೋಡಬಹುದು ಇದು ಫುಲ್ ಪೆಸಿಫಿಕ್ ಕೋಸ್ಟಲ್ ಡ್ರೈವ್ ಇದು.
ಇವತ್ತು ತುಂಬ ಚಳಿ ಇದೆ. ಚಳಿ ಆಗ್ತಾ ಇದೆಯಾ ನಿಮಗೆ? ಓಕೆ ಮಾ. ಚಳಿ ಕೋಲ್ಡ್ ಇದೆ. ಎಲ್ಲರೂ ಇವಾಗ ಜಾಕೆಟ್ ಹಾಕೋಬೇಕು. ಲೈಟ್ ಹೌಸ್ ಅಲ್ಲಿದೆ. Prohibited. Drones fly ಮಾಡಂಗಿಲ್ಲ ಇಲ್ಲಿ. ನೋಡಿ ಇಲ್ಲಿ ಡ್ರೋನ್ಸ್ ಫ್ಲೈ ಮಾಡಂಗಿಲ್ಲ ಅಂತ ಬರೆದಿದ್ದಾರೆ. ಡ್ರೋನ್ಸ್ ಆರ್ ಪ್ರೊಹಿಬಿಟೆಡ್. ಚಿನ್ನಮ್ಮ, ಇದು ಲೈಟ್ ಹೌಸ್ ಅಲ್ಲಿ ಇದೆ ಬಂಗಾರಿ. ಅಲ್ಲಿದೆಯಮ್ಮ ಲೈಟ್ ಹೌಸು. ಅದ ಲೈಟ್ ಹೌಸು. ಓಕೆ, ಏನು ಮಾಡುತ್ತೆ ಅಂತ ಹೇಳು ನಿನ್ನ ಫ್ರೆಂಡ್ಸಿಗೆ. ಏನು ಮಾಡುತ್ತೆ ಲೈಟ್ ಹೌಸು? ಶಿಪ್ಪಿಗೆ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಲೈಟ್ ಇದು ಮಾಡಿಬಿಟ್ಟು ಹೆಲ್ಪ್ ಮಾಡುತ್ತೆ ಶಿಪ್ಪಿಗೆ. ಓಕೆ, ಹಾಂ, ಹೆಂಗೆ ಮಾಡುತ್ತೆ? ಹೆಂಗೆ ಕೊಡುತ್ತೆ ಲೈಟ್? ಅದು ಸರ್ಕಲ್ ಎಲ್ಲ ಮಾಡುತ್ತಾ? ಗುಡ್. ಈ ಲೈಟ್ ಹೌಸ್ ಹೆಸರೇನು ಗೊತ್ತಾ? ಪಿಜನ್ ಪಾಯಿಂಟ್ ಲೈಟ್ ಹೌಸ್. ಅದಕ್ಕೆ ಎಲ್ಲ ಲೈಟ್ ಹೌಸಿಗೂ ಹೆಸರಿರುತ್ತೆ. ಓಕೆ, ನೋ ಚಿನ್ನಮ್ಮ, ಯಾಕೆಂದ್ರೆ ಇವಾಗ ಕೋವಿಡ್ ಅಂದ್ರೆ ಜಾಮ್ಸ್ ಎಲ್ಲ ಇದೆಯಲ್ಲ ಚಿನ್ನಮ್ಮ, ಅದರಿಂದ ಒಳಗಡೆ ಹೋಗಕ್ಕೆ ಬಿಡಲ್ಲ. ಓಕೆ, ಇನ್ನೊಂದ್ಸತಿ ಬರೋಣ ನೆಕ್ಸ್ಟ್ ಟೈಮ್. ಓಕೆ, ಬೀಚಲ್ಲಿ. ಓಕೆ, ಬೀಚಲ್ಲಿ ಪ್ಲೇ ಮಾಡ್ಬೋದು. ಲೈಟ್ ಹೌಸ್ ಒಳಗಡೆ ಬಿಡ್ತಾ ಇಲ್ಲ. ಓಕೆ, ಯಾಕೆಂದ್ರೆ ಜಾಮ್ಸ್ ಇದೆ. ಬೀಚಲ್ಲಿ ಪ್ಲೇ ಮಾಡ್ಬೋದು. ಓಕೆ, ಕಮ್ ಆನ್, ಲೆಟ್ಸ್ ಗೋ. ನಡಿಯಲ್ಲ, ಆ ಕಡೆ ಹೈಕ್ ಮಾಡೋದು. ಈ ಕಡೆ ಹೋಗೋಣ. ಈ ಕಡೆ ಹೋಗೋಣ. ಓಕೆ, ಕಮ್ ಆನ್.
ಇವಾನ್, ಏನು ನೋಡ್ತಾ ಇದೀಯಾ ನೀನೀಗ? ಏನು ನೋಡ್ತಾ ಇದೀಯಾ? ಏನು ನೋಡ್ತಾ ಇದೀವಿ? ಏನದು? ವಾಟರ್. ಏನು ವಾಟರ್? ಬೀಚಿಗೆ ಬಂದಿದ್ಯಾ ನೀನು? ಅದು ನೋಡು, ವೇವ್ಸ್ ಹೆಂಗೆ ಬರ್ತಾ ಇದೆ ನೋಡಲ್ಲಿ, ವೇವ್ಸ್. ಬರ್ಡ್ಸ್ ಎಲ್ಲಿದೆ? ಬರ್ಡ್ಸ್ ನೋಡ್ದಾ? ಅಲ್ಲಿ ನೋಡಿ ಬರ್ಡಲ್ಲಿ. ಅದರಲ್ಲಿ ಬರ್ಡ್ಸ್ ಇದೆ ನೋಡ್ತಾ ಇದೆಯಾ? ಈ ಕಡೆನೂ ವಾಟರ್ ಇದೆ ಚಿನ್ನಿ, ನೋಡಿಲಿ. ವಾವ್, ನೀನು ಯಾವ್ದ್ರ ಮೇಲ್ಗಡೆ ನಿಂತ್ಕೊಂಡಿದ್ಯಾ ಇವಾಗ? ಏನಿದು? ಯಾವ್ದ್ರ ಮೇಲ್ಗಡೆ ನಿಂತ್ಕೊಂಡಿದ್ಯಾ? ಬ್ರಿಡ್ಜ್. ಈ ಲೈಟ್ ಹೌಸ್ ಹತ್ರ ಜಾಸ್ತಿ ಫೋಟೋಶೂಟ್ ಮಾಡಿಸ್ಕೊತಾರೆ. ನಾವು ಹೋದಾಗಲೂ ಅಷ್ಟೇ, ನೀವು ನೋಡಬಹುದು ಇಲ್ಲಿ ಒಂದು ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ. ಇವನ್ ಏನು ಮಾಡ್ತಾ ಇದೀಯಾ? ಸ್ಯಾಂಡ್ ಕ್ಯಾಸಲ್. ಇಲ್ಲೇ ಮಾಡು. Chinamma, let's have picnic now? Yes? ಈ ಚಳಿಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಇಲ್ಲಾಂದರೆ ಕ್ಲಾಮ್ ಚೌಡರ್ ಅದೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಇವಾಗ ಹೊರಗಡೆ ಎಲ್ಲೂ ತಿನ್ನೋಕ್ಕಾಗೋದಿಲ್ಲ. ಮನೆಯಲ್ಲೇ ಚಿತ್ರಾನ್ನ ಮಾಡ್ಕೊಂಬಂದಿದ್ದೀವಿ, ಅದನ್ನೇ ಪಿಕ್ನಿಕ್ ಮಾಡ್ತೀವಿ ಇವಾಗ. ಸ್ವಲ್ಪ ಇಟ್ ಮಾಡ್ಕೋಬೇಕು. ಓಕೆ, ಪಿಕ್ನಿಕ್. ವಿ ಆರ್ ಹ್ಯಾವಿಂಗ್ ಅ ಪಿಕ್ನಿಕ್. ಯೆಸ್, ವಿ ಆರ್ ಹ್ಯಾವಿಂಗ್ ಪಿಕ್ನಿಕ್. ಸಿಡ. ಏನು ಬೇಕಮ್ಮ? ಇಲ್ಲಿ ಇಡ್ಲ ಡೌನ್ ಅಲ್ಲೇ ನಿಂಗೆ. ಇವನ್ ಏನು ಮಾಡ್ತಾ ಇದೀಯಾ? ಅದೇನದು ಬಕೆಟ್? ಅದು ಈಗ ವಾಕ್ ಮಾಡ್ಕೊಂಡು ಬರೋಣ ಬಾ.
ಇಲ್ಲಿ ನೋಡಿ, ಒಂದು ವಿಡಿಯೋ ತೆಗಿಯಕ್ಕೆ ಹೋಗಿ Pant ಎಲ್ಲ ಎಲ್ಲ ಪ್ಯಾಂಟು ಶೂ ಎಲ್ಲ ಒದ್ದಾಗಿ ಹೋಗಿದೆ. ಈಗ ಇವಾಗ ಕ್ಲೀನ್ ಆಗಿದ್ದಾನೆ. ನೀನು ವೆಟ್ಟಾಗಿದೆ ಚಿನ್ನಮ್ಮ. ಮಮ್ಮಿದು ಪಪ್ಪಂದು ವೇಟ್ ಆಯ್ತು. ಚಳಿ ಚಳಿ ಆಗ್ತಾ ಇದೆ ನನಗೆ. ಓ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಇವಾನ್, ಥ್ಯಾಂಕ್ ಯು. ಬೇಬಿ ಕ್ಲೀನ್. ಸೋ ಮಚ್. ಈಗ ಆ ರಾಕ್ ಮೇಲೆ ನಡೆಯೋಣವಾ? ಸ್ಮಾಲ್ ಪಪ್ಪೆ ಚಿಪ್ ಎಲ್ಲ ಇದೆ ನೋಡಿ, ಎಲ್ಲ ಹೆಂಗೆ ದೊಡ್ಡಿದೆ. ಅದು ಇಲ್ಲೇ ಬೆಳೆಯದಮ್ಮ, ಇದ್ರ ಹೌಸ್ ಅದು. ನೋಡಿ ಕಪ್ಪೆ ಚಿಪ್ ಇದೆಯಲ್ಲ, ಇದು ಹೌಸ್ ಅದು. ನೋಡು ಅಲ್ಲೆಲ್ಲ ಇದೆ. ಇದೆಲ್ಲ ಆದಮೇಲೆ ಇವಾನ್ ಜೊತೆ ಸ್ವಲ್ಪ ಹೊತ್ತು ಬಾಲ್ನಲ್ಲಿ ಆಟ ಆಡಿಕೊಂಡು ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಇಷ್ಟು ದಿನ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಇತ್ತು, ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಆಫ್ಟರ್ ಎ ಲಾಂಗ್ ಟೈಮ್ ಈ ಥರ ಬೀಚಿಗೆ ಬಂದಿದ್ದು. ವೆದರು ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ಜಾಸ್ತಿ ಚಳಿನೂ ಇರಲಿಲ್ಲ, ಜಾಸ್ತಿ ಸೆಕೆನೂ ಇರಲಿಲ್ಲ. ಬೀಚು ಅಷ್ಟೇ ಅಷ್ಟೊಂದು ಕ್ರೌಡೆಡ್ ಆಗಿರಲಿಲ್ಲ, ಆದ್ದರಿಂದ ರಿಲ್ಯಾಕ್ಸಿಂಗ್ ಆಗಿತ್ತು. ಇಟ್ ವಾಸ್ ಎ ಪರ್ಫೆಕ್ಟ್ ವೀಕೆಂಡ್ ಗೆಟ್ ಅವೇ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.